ಹೆಸರು ಡಾಕ್ಟರ್ ಅನ್ವರ್ ಖಾನ್ ಅಂತ. ನಾನು ಈ ಪ್ರಾಜೆಕ್ಟ್ ಗೈಡ್ ಮಾಡ್ತೀನಿ. ಪ್ರೊಫೆಸರ್ ಆ್ಯಂಡ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್, ಕೌಶಲ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್, ರಾಮನಗರ. ನಮ್ಮ ಹುಡುಗರು ನಿಶಾಂತ್ ಗ್ರೂಪ್, ಹರಿ ಅಂತ ಇವರೆಲ್ಲ ಬಂದು ಒಂದು ವೆಹಿಕಲ್ ಮಾಡ್ತಾ ಇದ್ದೀವಿ. ಎಕೋ ಫ್ರೆಂಡ್ಲಿ ವೆಹಿಕಲ್ಲು. ಎನರ್ಜಿ ಕ್ರೈಸಿಸ್ ಇರೋದ್ರಿಂದ ಎನರ್ಜಿ ಯೂಸ್ ಮಾಡ್ದಂಗೆ ನಾವು ಸೋಲಾರ್ ಎನರ್ಜಿ ಅವೈಲಬಲ್ ಇರೋದ್ರಿಂದ ಅದು ತೊಗೊಂಡು ಮಾಡ್ತಾ ಅಂದಾಗ ಭಾಳ ಹೆಮ್ಮೆ ಆಯಿತು. ಮಾಡಲಿ ಅಂತ ಪರ್ಮಿಷನ್ ಕೊಟ್ವಿ. ಅವರು 7ನೇ ಸೆಮಿಸ್ಟರ್ನಲ್ಲೇ ಕೊಟ್ಟಾಗ ಅವರು ಭಾಳ ಒಂದು ಅತಿ ಕಡಿಮೆ ಬೆಲೆಯಲ್ಲಿ ಒಳ್ಳೆ ವೆಹಿಕಲ್ ಮಾಡಿದ್ದಾರೆ. ಅದನ್ನು ನಾವು ನೋಡ್ತಾ ಇದ್ದೀವಿ ಇವಾಗ. ಇದರ ಅಪ್ಲಿಕೇಶನ್ಸ್ ಏನಂದರೆ, ಒಂದು ವಯಸ್ಸಾದವರಿಗೆ, ಆಮೇಲೆ ಶಾರ್ಟ್ ರನ್ ಜಾಸ್ತಿ ಫ್ರೀಕ್ವೆಂಟಿಯಾಗಿ ಓಡಾಡ್ತಾರೆ ಅವ್ರಿಗೋಸ್ಕರ ಮಾಡಿದ್ದೀವಿ ಇದು. ಯಾಕಂದರೆ ಇದನ್ನು ಏನು ಎನರ್ಜಿ ಇಲ್ಲ, ಏನು ಫ್ಯೂಯಲ್ ಕ್ರೈಸಿಸ್ರಿಂದ ನಮ್ಗೆ ಫ್ಯೂಯಲ್ ಏನು ಬೇಕಾಗಿಲ್ಲ. ಎನರ್ಜಿಯನ್ನು ಇದು ಸೋಲಾರ್ ಎನರ್ಜಿಯನ್ನು ಚಾರ್ಜ್ ಮಾಡ್ಕೊಂಡು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಆ ಅವಶ್ಯಕತೆಯಿಂದ ಆ ಮೈಂಡ್ ಇಟ್ಕೊಂಡು ಮಾಡಿದ್ದೀವಿ. ಇದೊಂದು ಒಳ್ಳೆ ಸಕ್ಸಸ್ಫುಲ್ ಪ್ರಾಜೆಕ್ಟು ಆಗಿದೆ. ಇವಾಗ ಟೆಸ್ಟು ಮಾಡಿ ನೋಡಿದ್ದೀವಿ ನಾವೆಲ್ಲ. ಬೋತ್ ಸೋಲಾರ್ ಇಲ್ಲದರೆ ವಿಂಡ್ ಎನರ್ಜಿ ನಮ್ಗೆ ಫ್ರೀಯಾಗಿ ಸಿಗ್ತಾ ಇರೋದ್ರಿಂದ ಅದರಿಂದ ಯೂಸ್ ಮಾಡಿ, ರನ್ ಮಾಡಿ, ಪ್ರಾಕ್ಟಿಕಲ್ ಆಗಿ ಮಾರ್ಕೆಟ್ ತರಬೇಕಂತ ಉದ್ದೇಶದಿಂದ ಹುಡುಗರು ಬಹಳ ಪ್ರಯತ್ನ ಪಟ್ಟು ಶ್ರದ್ಧೆ ಪಟ್ಟು ಮಾಡಿದ್ದಾರೆ ಆ್ಯಂಡ್ ಸಕ್ಸಸ್ಫುಲ್ ಆಗಿದೆ. ಇದನ್ನು ಮುಂದೆ ಮಾರ್ಕೆಟ್ ತರಕ್ಕೂ ನಾವು ಪ್ರಯತ್ನ ಪಟ್ಟು ಒಳ್ಳೆ ಒಂದು ವೆಹಿಕಲ್, ಚಿಕ್ಕ ವೆಹಿಕಲ್ ಅತಿ ಕಡಿಮೆ ಬೆಲೆಯಲ್ಲಿ ಭಾಳ ಸಿಗುವಂಗೆ ಮಾಡ್ತಾ ಇದ್ದಕ್ಕೆ ಪ್ರಯತ್ನ ಪಡ್ತಾರೆ. ನಮ್ಮ ಹುಡುಗರು ಬಹಳ ಶ್ರಮೆ ಪಟ್ಟು ಒಳ್ಳೆ ಟೆಕ್ನಿಕ್ ಯೂಸ್ ಮಾಡಿ, ಮಾರ್ಕೆಟ್ ಸರ್ವೆ ಮಾಡಿ, ಆಮೇಲೆ ಬಹಳ ಅತಿ ಕಡಿಮೆ ಹುಡುಗರಂತ ಮೇಲೆ ಅವ್ರ ಹತ್ರ ದುಡ್ಡು ಕ್ರೈಸಿಸ್ ಇರ್ತದೆ, ಅದು ಕಡಿಮೆ ಬೆಲೆಯಲ್ಲಿ ಭಾಳ ಹಂಗೆ ಮಾಡಿದ್ದಾರೆ. ಇದನ್ನು ಸ್ವಲ್ಪ ಸೊಫಿಸ್ಟಿಕೇಟ್ ಆಗಿ ಯೂಸ್ ಮಾಡಿ ಅದು ಇನ್ನೊಂದು ಬ್ಯಾಚ್ ಕೊಟ್ಬಿಟ್ಟು ಇನ್ನು ಒಳ್ಳೆ ಮಾರ್ಕೆಟ್ಗೆ ಬಂದಂಗೆ ಒಂದು ಶೇಪ್ ತಂದುಬಿಟ್ಟು ವೆಹಿಕಲನ್ನು ಮುಂದೆ ತರ್ತೀವಿ.
ಈ ಪ್ರಾಜೆಕ್ಟಲ್ಲಿ ಒಬ್ಬ ಟೀಮ್ ಮೇಟ್ ಆಗಿದ್ದೀನಿ. ನಮ್ಮ ಸ್ನೇಹಿತರು ಹೇಳ್ದಂಗೆ ಇದು ಟೋಟಲಿ ರೀಸೈಕಲ್ಡ್ ಮೆಟೀರಿಯಲ್ಸಿಂದ ಮಾಡಿರುವಂಥ ಕಾರು. ಆ್ಯಕ್ಚುಲಿ ನೀವು ಬಹುಶಃ ನೋಡಿರ್ಬೋದು, ಈಗ ಕೆಲವೊಂದು ದೊಡ್ಡ ದೊಡ್ಡ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಗಳಾಗಿರ್ಬೋದು, ದೊಡ್ಡ ದೊಡ್ಡ ಇಂಡಸ್ಟ್ರಿ ಗಾರ್ಮೆಂಟ್ಸ್ ಆಗಿರ್ಬೋದು, ಅಲ್ಲೂ ಇದೇ ಥರ ವೆಹಿಕಲ್ ಇಟ್ಟಿರ್ತಾರೆ ಕ್ಯಾಂಪಸ್ ರೌಂಡ್ ಮಾಡಲಿಕ್ಕೆ ಅಂತ. ಆ ಕ್ಯಾಂಪಸ್ ರೌಂಡಿಂಗ್ನಲ್ಲೂ ಸಹಿತ ಅವ್ರು ಹೇಗೆ ಬ್ಯಾಟ್ರಿ ಯೂಸ್ ಮಾಡ್ತಾರೆ, ಅದು ಬ್ಯಾಟ್ರಿನ ಎಲೆಕ್ಟ್ರಿಕಲ್ ಪವರಿಂದ ಚಾರ್ಜ್ ಮಾಡ್ತಾರೆ. ಸೊ ನಿಮಗೆ ಪವರ್ ಅವಶ್ಯಕತೆ ಇರುತ್ತದೆ, ಅದರಿಂದ ಅತಿ ವೆಚ್ಚನೂ ಆಗುತ್ತೆ. ಈಗ ನಾವು ಮಾಡಿರೋ ಪ್ರಾಜೆಕ್ಟಲ್ಲಿ ಏನಿದೆ ಅಂದರೆ, ಇಲ್ಲಿ ನಿಮಗೆ ಸೋಲಾರ್ ಪ್ಯಾನಲ್ ಒಂದು ಕೊಟ್ಟಿದ್ದೀವಿ, ಇಲ್ಲಿ ಮೇಲೆ ವಿಂಡ್ ಮಿಲ್ ಒಂದು ಕೊಟ್ಟಿದ್ದೀವಿ. ಅದರಿಂದ ಏನಾಗುತ್ತೆ ಅಂದರೆ ಫ್ರೀ ಆಫ್ ಕಾಸ್ಟ್ ನ್ಯಾಚುರಲ್ ಆಗಿ ಅವೈಲಬಲ್ ಇರೋವಂಥ ಸೌರಶಕ್ತಿ ಹಾಗೂ ಗಾಳಿಯಿಂದ ಇದು ಬ್ಯಾಟ್ರಿ ಚಾರ್ಜ್ ಆಗ್ತದೆ. ಅದರಿಂದ ನಿಮಗೆ ಜಾಸ್ತಿ ವೆಚ್ಚನೂ ಆಗೋದಿಲ್ಲ. ನಮಗೆ ಜಾಸ್ತಿ ವೆಚ್ಚ ಅಂದರೆ ಇದಕ್ಕೆ ಆಲ್ಮೋಸ್ಟ್ ರೀಸೈಕಲ್ ವಸ್ತುಗಳು ಉಪಯೋಗಿಸೋದ್ರಿಂದ ನಮಗೆ ಕೇವಲ ಒಂದು 10,000 ರೂಪಾಯಿ ಖರ್ಚಾಗಿದೆ ನಮಗೆ ಈ ಪ್ರಾಜೆಕ್ಟ್ಗೆ. ಇದನ್ನು ಬೇಕಾದ್ರೆ ನಾವು 60 ಏನು ನಾವು 70 kg ಲಿಮಿಟ್ಗೆ ಇದನ್ನು ಸೃಷ್ಟಿಸಿದ್ದೀವಿ, ಅದನ್ನು ಬೇಕಾದ್ರೆ ನಾವು 150-200 kg ಅಷ್ಟು ಜನರು ಕೂತ್ಕೊಂಡು ಹೋಗೋಷ್ಟು ಡಿಸೈನ್ ಮಾಡ್ಬೋದು. ಅದನ್ನು R&D ಒಳಪಡಿಸ್ಬಿಟ್ಟು ನಾವು ಇದನ್ನು ಕೆಪಾಸಿಟಿ, ಸೋಲಾರ್ ಪ್ಯಾನಲ್ ಕೆಪಾಸಿಟಿನ 48 ವೋಲ್ಟ್ ಇಲ್ಲ 50 ವೋಲ್ಟ್ ಹಾಕೊಂಡು, ಆಮೇಲೆ ಬ್ಯಾಟ್ರಿನೂ ಸ್ವಲ್ಪ ಇನ್ಕ್ರೀಸ್ ಮಾಡಿಕೊಂಡು ನಾವೆಲ್ಲ ಅದನ್ನೆಲ್ಲ ಮಾಡಿದ್ರೆ ಇನ್ನೂ ಇನ್ಕ್ರೀಸ್ ಮಾಡ್ಬೋದು. ನಮಗೆ ಅವಶ್ಯಕತೆ ಇರೋದ್ರಿಂದ ಡೆಮೋ ಪರ್ಪಸ್ಗಾಗಿ ನಾವೊಂದು ಟ್ರೈ ಮಾಡ್ತಾ ಇರೋದು, ಇದು ಕಾನ್ಸೆಪ್ಟ್ನ ಟ್ರೈ ಮಾಡ್ತಾ ಇರೋ ಒಂದು ವಿಷಯಕ್ಕೋಸ್ಕರ ನಾವು ಕಮ್ಮಿ ಕೆಪಾಸಿಟಿಗೆ ಡಿಸೈನ್ ಮಾಡಿದ್ದೀವಿ ಇದನ್ನ. ಇದ್ರ ಸ್ಪೀಡ್ ಈಗ ಸದ್ಯಕ್ಕೆ ನಾವು ಚೆಕ್ ಮಾಡಿರೋ ಪ್ರಕಾರ ಮ್ಯಾಕ್ಸಿಮಮ್ ಅಂದರೆ ಒಂದು 25-30 ಕಿಲೋಮೀಟರ್ ಸ್ಪೀಡ್ವರೆಗೂ ಹೋಗ್ತದೆ. ಒಂದು ಸರಿ ಟೋಟಲ್ ಆಗಿ ಬ್ಯಾಟ್ರಿ ಚಾರ್ಜ್ ಆಯಿತು ಅಂದರೆ ನಾವು ಆರಾಮ್ಸೆ 6-10 ಕಿಲೋಮೀಟರ್ವರೆಗೂ ಓಡಿಸ್ಬೋದು ಗಾಡಿನ. ಬ್ರೇಕ್ ಎಲ್ಲ ಕೊಟ್ಟಿದ್ದೀವಿ, ಬ್ರೇಕಿಂಗ್ ಸಿಸ್ಟಮ್ಸ್ ಎಲ್ಲ ಇದೆ, ಸ್ವಿಚಿಂಗ್ ಇದೆ, ಕಂಟ್ರೋಲ್ಸ್ ಎಲ್ಲ ಕೊಟ್ಟಿದ್ದೀವಿ ನಾವು. ಇದಕ್ಕೆ ಯಾವುದೇ ತೊಂದರೆ ಇಲ್ಲ. ಅಂದರೆ ನಮಗೆ ಟೈಮು ಕೆಲಸದಕ್ಕಿಂತ ಐಡಿಯಾ, ಇದರಲ್ಲೇ ನಮಗೆ ಐಡಿಯಾ ಮಾಡಿ R&D ವರ್ಕ್ ಮಾಡ್ತಾ ಇರ್ತೀವಿ. ಒಂದು ಮಾಡ್ತೀವಿ, ಒಂದು ಸೆಟ್ ಆಗಲ್ಲ, ಅದನ್ನು ಚೇಂಜ್ ಮಾಡ್ತೀವಿ. ತಿರ್ಗಾ ನಾವು ಬ್ರೇಕ್ ಮೆಕ್ಯಾನಿಸಮೇ 4 ಸರಿ ಚೇಂಜ್ ಮಾಡಿ ಫೈನಲ್ ಆಗಿ ನಾವು ಡಿಸ್ಕ್ ಅಸೆಂಬ್ಲಿಗೆ ಬಂದಿರೋದು. ಮ್ಯಾಗ್ನೆಟಿಕ್ ಬ್ರೇಕ್ ಮಾಡಬೇಕು ಅಂತ ಮಾಡೋದು, ಅದು ಸಕ್ಸಸ್ ಆಗಲಿಲ್ಲ. ನಮಗೆ ಗೊತ್ತಿರೋ ಐಡಿಯಾ ಪ್ರಕಾರ ಸಕ್ಸಸ್ ಆಗಲಿಲ್ಲ. ಅದು ಬೇರೆ ಒಂದು ಬುಷ್ ಟೈಪ್ ಬ್ರೇಕಿಂಗ್ ಹಾಕೋಣ ಅಂತ ಮಾಡೋದು, ಅದು ಆಗಲಿಲ್ಲ. ಡ್ರಮ್ ಬ್ರೇಕಿಂಗ್ ಸಕ್ಸಸ್ ಆಗಲಿಲ್ಲ. ಯಾಕಂದರೆ ರೀಸೈಕಲ್ ವರ್ಕಲ್ಲಿ ಆ ಮೆಟೀರಿಯಲ್ಸ್ ನಿಮಗೆ ಡ್ರಮ್ ಪಕ್ಕ ಇರಲ್ಲ, ಅಲೈನ್ಮೆಂಟ್ ಪ್ರಕಾರ ಇರೋದಿಲ್ಲ. ಅದನ್ನು ಆಲ್ಟ್ರೇಷನ್ ಮಾಡಿ ಹಾಕೋದ್ರೆ ತುಂಬ ಕಷ್ಟ ಆಗ್ತದೆ. ಸೊ ಫೈನಲ್ ಆಗಿ ಏನು ಮಾಡೋದು, ನಮ್ಮ ಸ್ನೇಹಿತರ ಒಂದು ಸಜೆಷನ್ ಮೇರೆಗೆ ನಾವು ಡಿಸ್ಕ್ ಬ್ರೇಕ್ನ ಅಳವಡಿಸ್ಬಿಟ್ಟು ಫೈನಲ್ ಆಗಿ ಇದನ್ನು ಕಾಂಪೋನೆಂಟ್ ಎಲ್ಲ ರೆಡಿ ಮಾಡಿದ್ದೀವಿ. ಆದ್ದರಿಂದ R&D ವರ್ಕ್ಗೆ ಸರ್ ತುಂಬ ಟೈಮ್ ಕನ್ಸ್ಯೂಮ್ ಆಗ್ತದೆ. ಕೆಲಸ ನಾವು ಇದನ್ನು ಒಂದು ವಾರದಲ್ಲೂ ಮಾಡಿ ಮುಗಿಸ್ಬೋದು ಎಲ್ಲ ರೆಡಿ ಇದ್ರೆ. ಐಡಿಯಾ ಉಪಯೋಗಿಸಿ ನಾವು ಮೆಟೀರಿಯಲ್ಸ್ನೆಲ್ಲ ತಂದು ಅದನ್ನು ಫ್ಯಾಬ್ರಿಕೇಟ್ ಮಾಡಲಿಕ್ಕೆ ಲೇಬರರು, ಪವರ್ ಪ್ರಾಬ್ಲಮ್ಸ್ ಇರ್ತಾರೆ ಫ್ಯಾಬ್ರಿಕೇಶನ್ ಅಂದಮೇಲೆ, ಈಗ ನಿಮ್ಗೆ ಗೊತ್ತು. ಅದೆಲ್ಲ ಪ್ರಾಬ್ಲಮ್ ಎಲ್ಲ ಕನ್ಸಿಡರ್ ಮಾಡಿ ನಮಗೆ ಸರಾಸರಿ ಒಂದು 25-30 ದಿನಗಳು ಹಿಡಿದಿದೆ ಸರ್ ಕಂಪ್ಲೀಟ್ ಮಾಡಿದ್ದೀವಿ. ಇದು ವಯಸ್ಸಾಗಿರೋರಿಗೆ ಇಂಡಸ್ಟ್ರಿಯಲ್ಲಿ ಮತ್ತು ಕ್ಯಾಂಪಸಲ್ಲಿ ಓಡಾಡೋಕ್ಕೋಸ್ಕರ ಡಿಸೈನ್ ಮಾಡಿದ್ದೀವಿ. ಈ ಕಾರಲ್ಲಿ ಏನು ನಾವೇನೇ ಕಾಂಪೊನೆಂಟ್ಸ್ ಏನೇನು ಯೂಸ್ ಮಾಡಿದ್ದೀವಿ ಎಲ್ಲ ಸೆಕೆಂಡ್ಸಿಂದ ತಂದು ಯೂಸ್ ಮಾಡಿರೋದು. ನಮ್ಮ ಮೇನ್ ಇಂಟೆನ್ಷನ್ ಬಂದ್ಬಿಟ್ಟು ವೇಸ್ಟ್ನ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂದ್ಬಿಟ್ಟು, ವೇಸ್ಟ್ ಮ್ಯಾನೇಜ್ಮೆಂಟು ಆಫ್ ದಿಸ್ ಸೋಲಾರ್ ಎನರ್ಜಿ ಅಂದರೆ ಯಾವುದೇ ಕಾಂಪೊನೆಂಟ್ಸ್ನ ವೇಸ್ಟ್ ಮ್ಯಾನೇಜ್ಮೆಂಟ್ ಆಗಿ ಮಾಡಬೇಕು ಅಂತ ಮಾಡಿರೋದು. ಎಲ್ಲ ಸೆಕೆಂಡ್ಸಲ್ಲಿ ತೊಗೊಂಡು ಬಂದು ಮಾಡಿದ್ದೀವಿ. ಎಲ್ಲ ಗುಜರಿಯಲ್ಲಿ ತೊಗೊಂಡು ಬಂದು ಪರ್ಚೇಸ್ ಮಾಡಿದ್ದೀವಿ, ಇನ್ಕ್ಲೂಡಿಂಗ್ ಸೋಲಾರ್ ಪ್ಯಾನಲ್, ವಿಂಡ್ ಮಿಲ್ಲು ಮತ್ತು ಬ್ಯಾಟ್ರಿ, ಮೋಟಾರ್, ಎವ್ರಿಥಿಂಗ್ ಎಲ್ಲ ಕೂಡ. ಇದು 24 ವೋಲ್ಟ್ಸ್ ಬ್ಯಾಟ್ರಿ ಹಾಕಿದ್ದೀವಿ ಮತ್ತು ಸೇಮ್ 24 ವೋಲ್ಟ್ಸ್ ಪವರ್ ಜನರೇಷನ್ ಸೋಲಾರ್ ಪ್ಯಾನಲ್ಸ್ ಹಾಕಿದ್ದೀವಿ. ಕೆಪಾಸಿಟಿ ಬಂದ್ಬಿಟ್ಟು 70 kg ವರೆಗೂ ಒಂದು ಪರ್ಸನ್ ಕೆಪಾಸಿಟಿನ ಕ್ಯಾರಿ ಮಾಡೋವಂಥ ವೆಹಿಕಲ್ನ ನಾವು ಡಿಸೈನ್ ಮಾಡಿದ್ದೀವಿ.
ಈ ವೆಹಿಕಲ್ಲು ನಮ್ಮ ಕ್ಯಾಂಪಸಲ್ಲಿ ಫುಲ್ಲು ಈಗಾಗಲೇ ಸಕ್ಸಸ್ಫುಲ್ಲಾಗಿ ಓಡಾಡಿದೆ, ಮತ್ತು ಕಮಿಟಿ ಮುಂದೆನೂ ಓಡಾಡಿದೆ, VTU ಕಮಿಟಿ ಮುಂದೆನೂ ಓಡಾಡಿದೆ. ಎಲ್ಲರೂ ಮೆಚ್ಚುಗೆ ಪಡೆದಿದೆ.